ಗ್ರೇ ಆರೆಂಜ್ ಅಪ್ಲಿಕೇಶನ್ ಸೆಕೆಂಡ್ ವೆಬ್ಸೈಟ್ ಕೂಡ ಲಾಂಚ್ ಆಗಿದೆ. ಸೊ ಅದ್ರ ಬಗ್ಗೆ ಇವತ್ತು ಹೇಳಲು ಬಂದಿದ್ದೇನೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ರೆ ಪ್ರಾಫಿಟ್ ತೊಗೋತೀರಾ. ಸೊ ಯಾವಾಗ ಪ್ರಾಫಿಟ್ ತೊಗೋತೀರಾ ಅಂದ್ರೆ ಅಪ್ಲಿಕೇಶನ್ ವರ್ಕಿಂಗ್ನಲ್ಲಿ ಯಾವಾಗ ಇರುತ್ತೆ ಅವಾಗಿನ ತನಕ ಮಾತ್ರ ಪ್ರಾಫಿಟ್ ತೊಗೋತೀರಾ. ಸೊ ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ ನೀವು ವಿಡಿಯೋ ನೋಡ್ತಾ ಇದ್ದರೆ ಸೊ ಆಗ ಬಂದು ಯಾರೋ ಕಮೆಂಟ್ ಅನ್ನೋದು ಮಾಡ್ಲಿಕ್ಕೆ ಹೋಗಬೇಡಿ, ಈಗಲೇ ಹೇಳ್ತಾ ಇದ್ದೀನಿ. ಸೊ ಆ ರೀತಿ ಕಮೆಂಟ್ ಅನ್ನೋದು ಮಾಡಿ ಆಟೋಮೆಟಿಕ್ ರಿಮೂವ್ ಮಾಡಿಬಿಡ್ತೀನಿ. ನೋಡ್ತಾ ಇರಿ, ಹೇಳ್ತಾ ಇದ್ದೀನಿ. ಮತ್ತೆ ಸೊ ಇವತ್ತಿನ ವಿಡಿಯೋ ಬಗ್ಗೆ ಮಾತಾಡೋಣ. ಸೊ ನೋಡಿ, ಈ ಅಪ್ಲಿಕೇಶನಲ್ಲಿ ಸೈನ್ ಅಪ್ ಬೋನಸ್ ಆಗಿ 90 ರೂಪೀಸ್ ಕೊಡ್ತಾರೆ, 90 ಕಾಯಿನ್ಸ್ ಅಂತ ಕೊಡ್ತಾರೆ. 1 ಕಾಯಿನ್ಸ್ 1 ರೂಪೀಸ್ ಅಂತ ಆಗುತ್ತೆ. ಸೊ ಪ್ರತಿಯೊಂದು ತಿಳಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವ್ರು ನೋಡಿ. ವಿತ್ ಇನ್ವೆಸ್ಟ್ ಮಾಡೋರಿಗೆ ಕೂಡ ಒಂದು ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಸೊ ಇನ್ವೆಸ್ಟ್ ಮಾಡಿರೋರಿಗೂ ಕೂಡ ಒಂದು ಟ್ರಿಕ್ ಕೂಡ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವ್ರು ನೋಡಿ. ಸೊ ನೀವು ಇನ್ನೂ ತನಕ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಬ್ಸ್ಕ್ರೈಬರ್ಸ್ ಪೇಮೆಂಟ್ ಪ್ರೂಫ್ ಆಗಲಿ ಪ್ರತಿಯೊಂದು ಯಾರದೇ ಪೇಮೆಂಟ್ ಪ್ರೂಫ್ ಆಗಲಿ ಪ್ರತಿಯೊಂದು ಇಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಅದೇ ರೀತಿಯಾಗಿ ಗಿವ್ ಅವೇ ಕೊಡ್ತಾ ಇರ್ತೀನಿ. ಸೊ ನೋಡ್ತಾ ಇರಿ, ಇಲ್ಲಿ ನೋಡ್ತಾ ಇರ್ಬೋದು 5 ಗಿವ್ ಅವೇ ಹಾಗೆ 20 ಗಿವ್ ಅವೇ ಕೊಡ್ತಾ ಇರ್ತೀನಿ. ಸೊ ನೋಡ್ತಾ ಇರ್ಬೋದು ಪ್ರತಿಯೊಂದು ಗಿವ್ ಅವೇ ಎಲ್ಲವನ್ನು ಕೊಡ್ತಾ ಇರ್ತೀನಿ. ಸೊ ಅದಕ್ಕೆ ಸೊ ಬೇಗನೆ ಜಾಯ್ನ್ ಆಗಿ ಬೈ. ಇವತ್ತು ನೋಡಿ ಶುರುಮನ್ ಅಪ್ಲಿಕೇಶನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನಲ್ಲಿ ಆಸ್ ವೆಲ್ ಆಸ್ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ರಿಜಿಸ್ಟರ್ ಯಾವ ರೀತಿ ಆಗೋದಂತ ತಿಳಿಸ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮಾಡಬಾರ್ದಂತ ಎಲ್ಲ ಕನ್ಫರ್ಮ್ ಆಗುತ್ತೆ. ಸೊ ನಾನು ಎಲ್ಲ ಹೇಳ್ತೀನಿ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಒಂದು ನೋಟಿಫಿಕೇಶನ್, ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ಒಂದು OTP ಹಾಕಿ, ಇಲ್ಲಿ OTP ಕೋಡ್ ಬರುತ್ತೆ. OTP ಕೋಡ್ ಹಾಕಿ ಆಟೋಮೆಟಿಕ್ ರೆಫರ್ ಕೋಡ್ ತೊಗೊಂಡಿರುತ್ತೆ. ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಕೊಡಿ, ರಿಜಿಸ್ಟರ್ ಅನ್ನೋದು ಆಗುತ್ತೆ. ಸೊ ಫ್ರೆಂಡ್ಸ್ ನೋಡಿ, ಈ ಅಪ್ಲಿಕೇಶನ್ ಇನ್ಸ್ಟೆಂಟಾಗಿ ಪೇಮೆಂಟ್ ಕೊಡ್ತಾ ಇದೆ. ಸೊ ಇನ್ಸ್ಟೆಂಟಾಗಿ ಪೇಮೆಂಟ್ ಪ್ರೂಫ್ ಕೂಡ ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಟೈಮಿಂಗ್ ಕೂಡ ನೋಡ್ಕೋಬೋದು ನೀವು. ಇಲ್ಲಿ ಮೇಲ್ಗಡೆ ಟೈಮಿಂಗ್ ಕೂಡ ನೋಡ್ಕೋಬೋದು 1:14ಗೆ. ಸೊ ಇಲ್ಲಿ ಟೈಮಿಂಗ್ ಕೂಡ ನೋಡ್ಕೋಬೋದು. ಜಸ್ಟ್ ಒಂದು 14 ಮಿನಿಟ್ಸ್ನಲ್ಲಿ ಪೇಮೆಂಟ್ ಅನ್ನೋದು ಕೊಡ್ತಾ ಇದೆ. ಸೊ ನೋಡಿ 200 ರೂಪೀಸಿಗೆ ಇನ್ಸ್ಟೆಂಟಾಗಿ ಪೇ ಅನ್ನೋದು ಆಗಿದೆ. ಸೊ ರಿಜಿಸ್ಟರ್ ಆದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಯಾವ ರೀತಿ ನೀವು ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ನಿಮ್ಮ 90 ರೂಪೀಸ್ ಅಂತ ಶೋ ಆಗ್ತಾ ಇರುತ್ತೆ. ಸೊ ಈ ಥರ ನೀವು ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವ ರೀತಿ ಅರ್ನ್ ಮಾಡ್ಬೋದು ಅಂತ ಎಲ್ಲ ತಿಳಿಸ್ತೀನಿ ನೋಡಿ. ಮೊದಲಿಗೆ ಇಲ್ಲಿ 90 ರೂಪೀಸ್ ಅಂತ ಶೋ ಆಗ್ತಾ ಇರುತ್ತೆ. ಇದು ಯಾವುದೇ ಕಾರಣಕ್ಕೂ ವಿಡ್ರಾವಲ್ ಆಗಲ್ಲ. ಸೊ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ವಿಡ್ರಾ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ ನೋಡಿ. ಮೊದಲಿಗೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನೋದು ಹೇಳ್ತೀನಿ. ಸೊ ನಿಮಗೆ ಆಮೇಲೆ ತಿಳಿಸ್ತೀನಿ ನೋಡಿ. ಇಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನೋದು ಸೊ ಇದು ನಂದು ಒಂದು ರಿಮೂವ್ ಆಗಿದೆ. ನಾನು ಈಗ ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡಿದ್ದೀನಿ. ಸೊ ಆ ಪ್ಲಾನ್ ಯಾವ ರೀತಿ ಇದೆ, ಸೆಕೆಂಡ್ ಪ್ಲಾನು ಬೆಸ್ಟ್ ಪ್ಲಾನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಿಮಗೆ 130 ರೂಪೀಸ್ ಅಂತ ಪ್ರಾಫಿಟ್ ಆಗುತ್ತೆ. ಸೊ 130 ರೂಪೀಸ್ ಪ್ರಾಫಿಟ್ ಆಗುತ್ತೆ. ನೀವು 260 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ 90 ರೂಪೀಸ್ ಸೈನ್ಅಪ್ನಲ್ಲಿ ಅವರೇ ಕೊಡ್ತಿದ್ದಾರೆ. ಇನ್ನು ನೀವು ಮೇಲ್ಗೆ ಇನ್ವೆಸ್ಟ್ ಮಾಡ್ಬೋದು. ಸೊ ಇನ್ವೆಸ್ಟ್ ಮಾಡಬೇಕಾದ್ರೆ ನಿಮ್ಮ ಒಂದು ಓನ್ ರಿಸ್ಕ್ ಮೇಲೆ ಇನ್ವೆಸ್ಟ್ ಮಾಡಿ. ನಾನು ಹೇಳಿದಂತೆ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಈಗಲೇ ಹೇಳ್ತಿದ್ದೀನಿ, ಅಪ್ಲಿಕೇಶನ್ ಯಾವಾಗ ಬೇಕಾದ್ರೂ ಕ್ಲೋಸ್ ಆಗಬಾರ್ದು. ಸೊ ಇವತ್ತು ಲಾಂಚ್ ಆಗಿದೆ. ಸೊ ಇವತ್ತು ವರ್ಕಿಂಗ್ ಆಗ್ತಿದೆ ಅಂತ ನಾನು ಅಷ್ಟೇ ಹೇಳ್ಬೋದು. ಸೊ ಇವತ್ತು ಕೂಡ ಕ್ಲೋಸ್ ಆಗ್ಬಿಡು. ವೆಬ್ಸೈಟ್ನಲ್ಲಿ ಸಾಕಷ್ಟು ಟ್ರಾಫಿಕ್ ಇದೆ. ಸೊ ಅಪ್ಲಿಕೇಶನು ಮೊದಲನೇ ಒಂದು ಅಪ್ಲಿಕೇಶನ್ ಏನಿತ್ತಲ್ವಾ, ಆ ಅಪ್ಲಿಕೇಶನು ಒಂದು ಕೆಲವೊಂದಷ್ಟು ದಿನಗಳು ಪೇಮೆಂಟ್ ಕೊಟ್ಟಿತ್ತು. ಸೊ ಈ ಅಪ್ಲಿಕೇಶನ್ ಕೊಡ್ಬೋದಂತ ಹೋಪ್ ಇಟ್ಕೊಂಡಿದ್ದಾರೆ ಎಲ್ಲರೂ. ಸೊ ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದ್ರೂ ಕ್ಲೋಸ್ ಆಗ್ಬೋದು. ಸೊ ಈಗ ಇನ್ವೆಸ್ಟ್ಮೆಂಟ್ ಮಾಡದೆ ಯಾವ ರೀತಿ ಅರ್ನ್ ಮಾಡೋದು ಅಂತ ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ರಿಚಾರ್ಜ್ ಅನ್ನೋದು ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ ನೋಡಿ. ಇಲ್ಲಿ ಜಸ್ಟ್ ರಿಚಾರ್ಜ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಮೈ ಆಪ್ಷನ್ ಮೇಲೆ ಬಂದು ರಿಚಾರ್ಜ್ ಮೇಲೆ ಕ್ಲಿಕ್ ಕೊಡಿ. ಸೊ ನೋಡಿ, ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅನ್ನೋದು. ಸೊ 200 ಬೇಕಾದ್ರೆ 200, 500 ನೀವು ನೋಡಿ. ಬಟ್ ಇನ್ವೆಸ್ಟ್ಮೆಂಟ್ ಇನ್ ಯುವರ್ ಓನ್ ರಿಸ್ಕ್ ಮೇಲೆ ಇನ್ವೆಸ್ಟ್ ಮಾಡಿ. ನಾನು ಹೇಳಿದಂಥ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನಂತರೂ 200 ರೂಪೀಸ್ ಇನ್ವೆಸ್ಟ್ ಮಾಡಿದ್ದೀನಿ. 265 ರೂಪೀಸ್ 24 ಅವರ್ಸ್ ಒಳಗೆ ನಿಮಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಸೊ ಯಾವ ರೀತಿ ಅಂತ ತಿಳಿಸ್ತೀನಿ ನೋಡಿ. ಸೊ ಈಗ ಒಂದು 7:07ವರೆಗೆ ನೀವು ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡಿದರೆ, ಸೊ ಬೈ ಅನ್ನೋದು ಮಾಡಿದರೆ, ಸೊ ನೀವು ನಾಳೆಗೆ ನೀವು ಒಂದು 7:00ವರೆಗೆ ಅನ್ನೋದು ನಿಮಗೆ ಪ್ರಾಫಿಟ್ ಸಿಗುತ್ತೆ. ಸೊ ನಿಮ್ಮ ಒಂದು ಓನ್ ರಿಸ್ಕ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಇದ್ರ ಮೇಲೆ ಕೊಟ್ಟು ರಿಚಾರ್ಜ್ ಮೇಲೆ ಕ್ಲಿಕ್ ಕೊಡಿ. ನೀವೊಂದು ಪೇಟಿಎಮ್ ಯಾವುದೇ ಒಂದು ಇರುತ್ತೆ ಅದಕ್ಕೆ ಒಂದು ರಿಚಾರ್ಜ್ ಮಾಡ್ಕೋಬೇಕಾಗುತ್ತೆ. ರಿಚಾರ್ಜ್ ಮಾಡಿ. ರಿಚಾರ್ಜ್ ಮಾಡಿದ ತಕ್ಷಣ ನೀವು ಏನು ಮಾಡ್ಬೇಕಂದ್ರೆ ತಿಳಿಸ್ತೀನಿ ನೋಡಿ. ಸೊ ಅಲ್ಲಿ ಒಂದು ಕೋಡ್ ಅನ್ನೋದು ಬಂದಿರುತ್ತೆ, ರೆಫರೆನ್ಸ್ ಕೋಡ್ ಅಂತ. ಸೊ ಅದನ್ನು ಕೂಡ ತಿಳಿಸ್ತೀನಿ. ಅಲ್ಲಿ ಹಾಕಬೇಕಾಗುತ್ತೆ. ಸೊ ಅದನ್ನು ಹಾಕಿ ಸ್ವಲ್ಪ ವೇಟ್ ಮಾಡಿ, 30 ಸೆಕೆಂಡ್ಸ್ ವೇಟ್ ಮಾಡ್ಕೋಬೇಕಾಗುತ್ತೆ. ನೀವು ವೇಟ್ ಮಾಡ್ಕೊಂಡು ಸೊ ಆ ಒಂದು ಕೋಡ್ ಅನ್ನೋದು ಹಾಕಿ ನಿಮ್ಮ ರಿಚಾರ್ಜ್ ಅನ್ನೋದು ಸಕ್ಸಸ್ಫುಲ್ ಆಗುತ್ತೆ. ಸೊ ಆ ಕೋಡ್ ಎಲ್ಲಿರುತ್ತೆ ಅಂತ ತಿಳಿಸ್ತೀನಿ ನೋಡಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಹಿಸ್ಟ್ರಿಯಲ್ಲಿ ತೆಗೆದು ಈ ಕೋಡ್ ಅನ್ನೋದು ನೀವು ನೋಡ್ಕೋಬೋದು ಪೇಟಿಎಮ್ನಲ್ಲಿ. ಸೊ ಇಲ್ಲಿ ಈ ಒಂದು UPI ಕೋಡ್ ಅನ್ನೋದು ಏನಿರುತ್ತಲ್ವ, ಸೊ ನಾನು ಹೈಡ್ ಮಾಡಿದ್ದೀನಿ ಒಂದು ಕೆಲವೊಂದಷ್ಟು ನಂಬರ್, ಈ 12 ಡಿಜಿಟ್ ನಂಬರನ್ನು ಕೂಡ ಅಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಪೇಸ್ಟ್ ಅನ್ನೋದು ಮಾಡಿ. ಸೊ ಇದರಲ್ಲಿ ಈಗ ರಿಚಾರ್ಜನ್ನು ಮಾಡಿದ ತಕ್ಷಣ ಪ್ಯಾಕ್ ಅನ್ನೋದು ಯಾವ ರೀತಿ ಬೈ ಮಾಡೋದು ಅಂತ ತಿಳಿಸ್ತೀನಿ ನೋಡಿ ಈಗ. ಸೊ ಫ್ರೆಂಡ್ಸ್ ನೋಡಿ, ಈ ಅಪ್ಲಿಕೇಶನಲ್ಲಿ ನೀವು ರಿಚಾರ್ಜ್ ಮಾಡ್ಸೋಕ್ಕೆ ಯಾವ ರೀತಿ ಹಣ ಅನ್ನೋದು ಬರೋದಿಲ್ಲ. ಸೊ ಇದರಲ್ಲಿ ಒಂದೇ ಒಂದು ಕೆಲಸ ಮಾಡಬೇಕು, ಅದು ಯಾವ ರೀತಿ ಅಂತ ತಿಳಿಸ್ತೀನಿ ನೋಡಿ. ನಿಮಗೆ ಇಲ್ಲಿ ಮೇಲ್ಗಡೆ ಒಂದು ಬೇರೆ ಪ್ಯಾಕ್ ಕಾಣಿಸ್ತಾ ಇರ್ತೀನಿ, ಅದನ್ನು ಯೂಸ್ ಮಾಡೋದ್ರಿಂದ ನನಗೆ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬೈ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರಲ್ಲ. ಜಸ್ಟ್ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಎಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡು ನೀವು ಬೈ ಮಾಡ್ಕೋಬೇಕು. ನನ್ನ ಹತ್ರ ಯಾವುದೇ ರೀತಿ ಮನಿ ಇರೋದಿಲ್ಲ, ನಾನು ಈಗ ಇನ್ವೆಸ್ಟ್ ಮಾಡಿಲ್ಲ. ಸೊ ಒಂದು ಇನ್ವೆಸ್ಟ್ ಅನ್ನೋದು ಮಾಡಿದ್ದೇನೆ. ಸೊ ನಾಳೆ ಕೂಡ ಅದು ಪ್ರಾಫಿಟ್ ಕೂಡ ಸಿಗುತ್ತೆ. ಸೊ ವಿಡ್ರಾ ಆದ ತಕ್ಷಣ ನಂದು ಕೂಡ ಟೆಲಿಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ. ಸೊ
ಸೊ ನೋಡಿ ಫ್ರೆಂಡ್ಸ್, ಈ ಇನ್ವೆಸ್ಟ್ಮೆಂಟ್ ಮಾಡದೆ ಯಾವ ರೀತಿ ಅರ್ನ್ ಮಾಡೋದು ಅಂತ ತಿಳಿಸ್ತೀನಿ. ಸೊ ಇಲ್ಲಿ ಮೊದಲಿಗೆ ಒಂದು ಕೆಳಗಡೆ ಒಂದು ಫಸ್ಟ್ ಆಪ್ಷನ್ಗೆ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು, ಸೊ ರೆಫರ್ ಆ್ಯಂಡ್ ಅರ್ನ್ ಪೊಸಿಷನ್ ಇದೆ. ಸೊ ಅದನ್ನು ಕೂಡ ತಿಳಿಸ್ತೀನಿ. 36,000 ಕಾಯಿನ್ಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಸೊ ಅದು ಯಾವ ರೀತಿ ಕೊಡ್ತಾರೆ ಅಂತ ತಿಳಿಸ್ತೀನಿ ನೋಡಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಫ್ರೆಂಡ್ಸ್ ನೋಡಿ, ಇನ್ವೆಸ್ಟ್ಮೆಂಟ್ ಮಾಡಿದೆ ಯಾವ ರೀತಿ ಅರ್ನ್ ಮಾಡೋದು ಅಂತ ತಿಳಿಸ್ತೀನಿ ನೋಡಿ. ಇಲ್ಲಿ ನನ್ನ ಒಂದು 140 ರುಪೀಸ್ ಅಂತ ಇಲ್ಲಿ ಅರ್ನ್ ಮಾಡಿದ್ದೇನೆ. ಸೊ ಯಾವ ರೀತಿ ಅಂತ ತಿಳಿಸ್ತೀನಿ ನೋಡಿ. ಸೊ ಒಂದು ರೆಫರ್, ನೀವು ಏನಾದರೂ ಒಂದು ರೆಫರ್ ಮಾಡಿದ್ರೆ 20 ರುಪೀಸ್ ಕೊಡ್ತಾರೆ. ಸೊ ಅದನ್ನು ಯಾವ ರೀತಿ ಕ್ಲೈಮ್ ಮಾಡೋದು ಅಂತ ತಿಳಿಸ್ತೀನಿ. ಸೊ ನೀವು ಇಲ್ಲಿಂದ ರೆಫರ್ ಮಾಡಿ, ಜಸ್ಟ್ ರೆಫರ್ ಮಾಡಿದ ತಕ್ಷಣ ಇಲ್ಲಿ ಇವೇನು ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ, ನೀವು ನೋಡ್ತಾ ಇರ್ಬೋದು. ಇನ್ನು 10 ರೆಫರ್ ಮಾಡಿದ್ರೆ ನನಗೆ ಇಷ್ಟು ರುಪೀಸ್ ಅಂತ ಸಿಗ್ತಾ ಇಲ್ವಾ. ಜಸ್ಟ್ ನೀವು 10 ರೆಫರ್ ಮಾಡಿ 200 ಸಿಗುತ್ತೆ. ಸೊ ಇಲ್ಲಿ ಮಿನಿಮಮ್ ವಿಡ್ರಾವಲ್ ಕೂಡ 200 ಇದೆ. ಸೊ ಟ್ಯಾಪ್ ಟು ಕಾಯಿನ್ಸ್ ಅಂತ ಇದೆ ಅಲ್ವಾ, ಇದು ಕಾಯಿನ್ ರೂಪ್ನಲ್ಲಿ ಹೋಗುತ್ತೆ. ಕಾಯಿನ್ ರೂಪ್ನಲ್ಲಿ ಇರುವಂಥ ನೀವು ನಾನು ಹೇಳಿದ್ನಲ್ವ ಟು ಬೈ ಮಾಡಿ ಅಂತ. ಸೊ ಅದನ್ನು ಕೂಡ ತಿಳಿಸ್ತೀನಿ, ಬೇಜಾರು ಹಾಕೋಬೇಡಿ. ಎಲ್ಲ ಪ್ರತಿಯೊಂದು ನಮ್ಮ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಸೊ ಫ್ರೆಂಡ್ಸ್ ನೋಡಿ, ನೀವು 10 ರೆಫರ್ ಮಾಡಿ ಇಲ್ಲಿ ರಿಶ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ. ರಿಶ್ಯೂ ಕೊಡಿ. ರಿಶ್ಯೂ ಕೊಟ್ಟಿದ್ದೀನಿ ನಾನು. ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ರಿಶ್ಯೂ ಅಂತ ಕಾಣಿಸ್ತಾ ಇದೆ. ಸೊ ಇದು 1 ಪೆಂಡಿಗೆ ನನಗೆ 20 ರುಪೀಸ್, 3 ಪೆಂಡಿಗೆ 30 ರುಪೀಸ್, 5 ಪೆಂಡಿಗೆ 40 ರುಪೀಸ್. ಸೊ ಒಂದು ಪೇಡ್ ಮಾಡಿದ್ದಕ್ಕೆ ನಿಮಗೆ 50 ರುಪೀಸ್ ಅಂತ ಸಿಕ್ಕಿದೆ. ಸೊ ಈ ರೀತಿ ಇನ್ಕಮ್ ಬರ್ತಾ ಹೋಗುತ್ತೆ. ಸೊ ನೀವು ತೊಗೋತಾ ಹೋಗಬೇಕು. ಸೊ ಟೋಟಲಾಗಿ ನೀವು 10 ಪೆನ್ ರೆಫರ್ ಮಾಡಿ ಸಾಕು, ಇಲ್ಲಿ 110 ರುಪೀಸ್ ಸಿಗುತ್ತೆ. ಸೊ ಇಲ್ಲಿ ಇವೆಲ್ಲ ಕೂಡ ಅದರಲ್ಲಿ ಯಾಡ್ ಹಾಕೋತಾ ಬರುತ್ತೆ. 20, 30, 50 or 50 ಈ ರೀತಿ ಯಾಡ್ ಹಾಕೋತಾ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ಬೇಜಾರು ಹಾಕೋಬೇಡಿ. ಸೊ ನೀವು 10 ಫ್ರೆಂಡ್ ರೆಫರ್ ಮಾಡಿ ನಿಮಗೆ 200 ರುಪೀಸ್ ಆಗುತ್ತೆ. ಸೊ ಇಲ್ಲಿಂದ ಕಾಯಿನ್ ಕೂಡ ವಿಡ್ರಾ ಮಾಡ್ಕೋಬೋದು. ಆ ಕಾಯಿನ್ ವಿಡ್ರಾ ಮಾಡಿದಂಥ ಕಾಯಿನ್ ಇಲ್ಲಿ ಒಂದು ಆ್ಯಡ್ ಆಗಿರ್ತವೆ. ಸೊ ಈ ಕಾಯಿನ್ ಯಾವ ರೀತಿ ನೀವು ವಿಡ್ರಾವಲ್ಗೆ ಈ ಒಂದು ಮನಿ ಅನ್ನೋದು ಟ್ರಾನ್ಸ್ಫರ್ ಮಾಡ್ಕೋಬೇಕಂತ ತಿಳಿಸ್ತೀನಿ ನೋಡಿ. ಸೊ ಇಲ್ಲಿ ನೀವು ಬೈ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಒಂದು ಮಾಡಕ್ಕೆ ಹೋಗಬೇಡಿ. ಇಲ್ಲಿ ಕಾಯಿನ್ ಕೂಡ ಕೊಟ್ಟಿರ್ತಾರೆ ಹೌದು. ಸೊ ಇಲ್ಲಿ ಒಂದು ಬೈ ಅಂತ ಮಾಡ್ಕೊಂಡು ನೀವು ಪ್ಲಾನ್ 24 ಅವರ್ಸ್ ಬಿಟ್ಟು ನಿಮಗೆ ಅದರಿಂದ ಕೂಡ ಡಬಲ್ ಪ್ರಾಫಿಟ್ ಸಿಗುತ್ತೆ. ನೀವು ಡಬಲ್ ವಿಡ್ರಾ ಮಾಡ್ಕೋಬಹುದು. ಈಗ ಇದರಲ್ಲಿ ವಿಡ್ರಾ ಯಾವ ರೀತಿ ಅಂತ ತಿಳಿಸ್ತೀನಿ ನೋಡಿ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು ಬ್ಯಾಲೆನ್ಸ್ ಇದೆ ಅಲ್ವಾ. ಸೊ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಕೊಡಿ. ಆ ಬ್ಯಾಲೆನ್ಸ್ ಮೇಲೆ ಜಸ್ಟ್ ಕ್ಲಿಕ್ ಕೊಡಿ. ನಿಮ್ಮ ವಿಡ್ರಾವಲ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸೊ ಅಲ್ಲಿ ಸಿಂಪಲ್ ಡೀಟೇಲ್ಸ್ ಕೊಟ್ಟು ನೀವು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಬೋದಾಗಿದೆ. ಸೊ ಯಾವುದೇ ಕಾರಣಕ್ಕೂ ಬ್ಯಾಂಕಿಗೆ ಎಲ್ಲರೂ ಟ್ರಾನ್ಸ್ಫರ್ ಅನ್ನೋದು ಮಾಡಿ ನೋಡಿ. ಯಾವುದೇ ಕಾರಣಕ್ಕೂ ವಿಡಿಯೋ ಅನ್ನೋದು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ವಿಡಿಯೋ ಕೂಡ ಕಂಪ್ಲೀಟ್ ಮಾಡಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮಿನಿಮಮ್ ವಿಡ್ರಾ 200 ಜಸ್ಟ್ 200 ಆದ ತಕ್ಷಣ ಇಲ್ಲಿ ಸೆಲೆಕ್ಟ್ ಇರುತ್ತೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಕೊಟ್ಟು ನೀವು ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಆ್ಯಡ್ ಮಾಡೋಂಥ ಪ್ರತಿಯೊಂದು ತಿಳಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ಕೊನೆ ತನಕ ನೋಡಿ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅನ್ನೋದು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಅಕೌಂಟ್ ನಂಬರ್ ಸೆಲೆಕ್ಟ್ ಮಾಡಿ, ಕನ್ಫರ್ಮ್ IFSC ಕೋಡ್, ರಿಯಲ್ ನೇಮು, ಇಮೇಲ್ ID. ಸೊ ಮಾಡಿಫೈ ಮೇಲೆ ಕ್ಲಿಕ್ ಕೊಟ್ಟು ನೀವು ವಿಡ್ರಾ ಅನ್ನೋದು ಮಾಡಿ. ಸೊ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಇನ್ನು ಮುಂದೆ ಇದೇ ರೀತಿ ವಿಡಿಯೋ ಬರ್ತಾ ಇರ್ತವೆ. ಸೊ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದೆ ನೋಡಿದ್ರೆ ತನಕ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಲೂಟ್ ಅನ್ನೋದು ಮಾಡ್ತಾ ಇರಿ. ಸೊ ಟೆಲಿಗ್ರಾಮ್ ಚಾನಲ್ಗೆ ಮಿಸ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬರ್ಸ್ ಪೇಮೆಂಟ್ ಪ್ರೂಫ್ ಎಲ್ಲವನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ ಇಲ್ಲಿ. ಸೊ ನೋಡ್ತಾ ಇರ್ಬೋದು, ಸಬ್ಸ್ಕ್ರೈಬರ್ಸ್ ಪೇಮೆಂಟ್ ಪ್ರೂಫ್ ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ ಮುಂದೆ ನೋಡಿದ್ರೆ.